ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮಾದೇವ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಒಳ್ಳೆ ಸೂಪರ್ ಟೇಸ್ಟಿಯಾಗಿರೋ ಲೆಮನ್ ರೈಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ ಮತ್ತು ದ್ರಾಕ್ಷಿ, ಗೋಡಂಬಿ ಎತ್ಕೊಂಡಿದ್ದೀನಿ. ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ದ್ರಾಕ್ಷಿ ಎಲ್ಲ ಎತ್ಕೊಂಡಿದ್ದೀನಿ. ಸೊ ಈ ಥರ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಟ್ರೈ ಮಾಡಬೇಕು ಅನಿಸುತ್ತೆ. ಅಷ್ಟೇ ಒಗ್ಗರಣೆಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ಮು, ಕರ್ಬೇವಿನ ಸೊಪ್ಪು, ನಿಂಬೆಹಣ್ಣು ಎತ್ಕೊಂಡು ಹುಳಿಗೆ ಎಷ್ಟು ಬೇಕಷ್ಟು. ಸೊ ನೋಡ್ಬೋದು, ಈ ಥರ ಟ್ರೈ ಮಾಡಿ ನೋಡಿ, ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಕ್ಯಾಪ್ಸಿಕಮ್ಮು, ಕ್ಯಾರೆಟು, ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಚೆನ್ನಾಗಿ. ಸೊ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಫಸ್ಟ್ ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ ಹಾಕಿ ಹಿಂಗೆ ಹಾಕಿ ಇವಾಗ ಮೊದಲೇ ಏನು ಇದೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ ಎಲ್ಲ ಹಾಕೋಣ. ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಬಾಡಿಸ್ಕೊಂಡಿದ್ದಾದಮೇಲೆ ಮಿಕ್ಕಿದ ಇಂಗ್ರೀಡಿಯೆಂಟ್ ಸೇರಿಸ್ಕೊಳ್ಳೋಣ. ಸೊ ಸ್ವಲ್ಪ ಲೈಟ್ ಬ್ರೌನ್ ಬರಬೇಕು, ಜಾಸ್ತಿ ಬೇಡ. ಸೊ ಇವಾಗ ಗೋಡಂಬಿ ಹಾಕ್ತಾಯಿದ್ದೀನಿ. ಸೊ ಇವೆಲ್ಲ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟು ಚೆನ್ನಾಗಿ ಸಿಗುತ್ತೆ, ಒಂದು ಒಳ್ಳೆ ಫ್ಲೇವರು ಬರುತ್ತೆ. ತುಂಬ ಟೇಸ್ಟ್ ಅಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ. ಸೊ ಇವಾಗ ಕಡಲೆ ಬೀಜ ಹಾಕ್ತಾಯಿದ್ದೀನಿ, ನೋಡ್ಬೋದು. ಸೊ ಕಡಲೆ ಬೀಜನ ಸ್ವಲ್ಪ ರೋಸ್ಟ್ ಇದ್ದರೆ ಚೆನ್ನಾಗಿರುತ್ತೆ ಚಿತ್ರಾನ್ನಕ್ಕೆ. ಸೊ ರೋಸ್ಟ್ ಮಾಡೋಣ. ಸೊ ಇದಾದಮೇಲೆ ಇವಾಗ ಇಂಗ್ರೀಡಿಯೆಂಟ್ಸ್ ಏನೈತೆ ಅದು ಸೇರಿಸ್ಕೊಳ್ಳೋಣ ಬನ್ನಿ. ಸೊ ಇವಾಗ ಆನಿಯನ್ ಹಾಕ್ತಾಯಿದ್ದೀನಿ. ಸೊ ಈರುಳ್ಳಿ ಎಷ್ಟು ಬೇಕಷ್ಟು ಈರುಳ್ಳಿ ಹಾಕೊಳ್ಳೋಣ. ಆನಿಯನ್ ಹಾಕಿ ಬಾಡಿಸ್ಕೊಳ್ಳೋಣ. ಚೆನ್ನಾಗಿ ಆನಿಯನ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು, ಜಾಸ್ತಿ ಅತಿಯಾಗಿ ಬಾಡಿಸೋದು ಬೇಡ. ಸೊ ಸ್ವಲ್ಪ ಎಷ್ಟು ಬೇಕಷ್ಟು ಬಾಡಿಸ್ಕೊಳ್ಳೋಣ. ಸೊ ನೋಡ್ಬೋದು, ಬಾಡಿಸ್ಕೊಂಡಿದ್ದಾದಮೇಲೆ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಸೇರಿಸ್ಕೊಳ್ಳೋಣ. ಸೊ ನೋಡ್ಬೋದು, ನಾವು ಈಗ ಹೋಟ್ಲಲ್ಲಿ ಎಲ್ಲ ಹೋದಾಗ ಒಂದು ಒಳ್ಳೆ ಹೋಟ್ಲುಗಳಲ್ಲಿ ಸೂಪರ್ ಟೇಸ್ಟಾಗಿ ಅವಾಗ ಅವರು ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ನಾವು ಅದೇ ಥರ ಟ್ರೈ ಮಾಡಿದ್ರೆ ಯಾಕೆ ಬರೋಲ್ಲ ಅಲ್ವಾ. ಸೊ ನಾನು ಅದಕ್ಕೆ ಟ್ರೈ ಮಾಡಿ. ಸೊ ಇದಕ್ಕೆ ಮಾವಿನಕಾಯಿ ಒಂದು ಇದ್ದಿದ್ರೆ ಇನ್ನೂ ತುಂಬ ಟೇಸ್ಟ್ ಸಖತ್ತಾಗಿರೋದು. ಸೊ ನಾವು ಒಂದು ಒಳ್ಳೆ ಹೋಟ್ಲಿಗೆ ಹೋಗ್ತೀವಿ, ಅಲ್ಲಿ ಇದೇ ಥರ ಸೇಮ್ ಫ್ಲೇವರ್ ಇತ್ತು, ಅದೇ ಥರ ಮಿಸ್ ಮಾಡಿಕೊಳ್ಳೇ ಇಲ್ಲ ಅಂತ ಅಷ್ಟು ಚೆನ್ನಾಗಿತ್ತು ಚಿತ್ರಾನ್ನ. ಈ ಥರ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತಾನೆ ಇರಬೇಕು ಅನಿಸುತ್ತೆ, ಅಷ್ಟು ಸೂಪರ್ ಟೇಸ್ಟಿಯಾಗಿರುತ್ತೆ ಚಿತ್ರಾನ್ನ. ಸೊ ನೋಡ್ಬೋದು, ಸ್ವಲ್ಪ ಲೈಟ್ ಬ್ರೌನ್ ಆಗಿದೆ. ಇವಾಗ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣ್ಸಿನ್ಕಾಯಿ ಎತ್ಕೊತಾ ಇದ್ದೀನಿ. ಸೊ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ, ಮಕ್ಕಳು ಮರಿ ಎಲ್ಲ ತಿನ್ನೋದ್ರಿಂದ. ಸೊ ನಮಗೆ ಸ್ವಲ್ಪ ಖಾರ ಕಮ್ಮಿನೇ ತಿನ್ನೋದು, ಅದಕ್ಕೋಸ್ಕರ. ಸೊ ಇವಾಗ ಹಸಿಮೆಣ್ಸಿನ್ಕಾಯಿ, ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಆಲ್ರೆಡಿ ಹಾಕಿದೆ. ಸೊ ಇವಾಗ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕಿ ಗೋಲ್ಡನ್ ಬ್ರೌನ್ ಅವೆಲ್ಲ ಗೋಲ್ಡನ್ ಬ್ರೌನ್ ಬರೋವರೆಗೂ ಆನಿಯನ್ ಬಾಡಿಸ್ಕೊಂಡಿದ್ದಾಗಿದೆ. ಸೊ ಇವಾಗ ಕ್ಯಾಪ್ಸಿಕಮ್ಮು, ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಎಲ್ಲ ಬಾಡಿಸ್ಕೊಳ್ಳೋಣ. ಸೊ ಬಾಡಿಸ್ಕೊಂಡಿದ್ದಾದಮೇಲೆ ಮಿಕ್ಕಿದ ಇಂಗ್ರೀಡಿಯೆಂಟ್ ಸೇರಿಸ್ಕೊಳ್ಳೋಣ. ಸೊ ಇವಾಗ ಇವೆಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಬಾಡಿಸ್ಕೊಂಡಿದ್ದಾದಮೇಲೆ ಮಿಕ್ಕಿದ ಇಂಗ್ರೀಡಿಯೆಂಟ್ ಸೇರಿಸ್ಕೊಳ್ಳೋಣ. ಸೊ ನೋಡ್ಬೋದು, ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಸೊ ಲೈಟಾಗಿದ್ದರೆ ಸಾಕು, ತುಂಬ ಕುಕ್ ಆಗೋದು ಬೇಡ. ಕ್ಯಾಪ್ಸಿಕಮ್ ಎಲ್ಲ ಸ್ವಲ್ಪ ಬೆಂದರೆ ಸಾಕು, ಮತ್ತು ಜಾಸ್ತಿ ಏನು ಬೇಯಿಸೋದು ಬೇಡ. ಚೆನ್ನಾಗಿ ಬಾಡಿಸಿ ಅದೇನು ಬೇಡ. ಸೊ ಇವಾಗ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ಆಯಿಲಲ್ಲೇ ಉಬ್ಬಿ ಹುಳಿ ಎಲ್ಲ ಬಿಟ್ಕೊಳ್ಳುತ್ತೆ ಅಂದ್ಬಿಟ್ಟು ಹಾಕಿರಲಿಲ್ಲ. ಸೊ ಅದು ಲಾಸ್ಟಲ್ಲಿ ಹಾಕೋಣ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಸೊ ಪೇಸ್ಟ್ ಹಾಕಿ ಬಾಡಿಸ್ಕೊಳ್ಳೋಣ ಬನ್ನಿ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಬಾಡಿಸ್ಕೊಳ್ಳೋಣ. ಸೊ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಳ್ಳೋಣ. ಬಾಡಿಸ್ಕೊಂಡಿದ್ದಾದಮೇಲೆ ಇನ್ನೊಂದು ಸ್ವಲ್ಪ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಐತೆ. ಸೊ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ ಇವಾಗ. ಸೊ ಬಾಡಿಸ್ಕೊಳ್ಳೋಣ ಚೆನ್ನಾಗಿ. ಸೊ ಇವಾಗ ಎಲ್ಲರೂ ಅದರಲ್ಲೇ ಮಿಕ್ಸ್ ಆಗಿ ಚೆನ್ನಾಗಿ ಹುರಿಯೋಣ ಬನ್ನಿ. ಸೊ ಎಲ್ಲ ಅದರಲ್ಲೇ ಬೇಯಬೇಕು. ಸೊ ನೀರೆಲ್ಲ ಹಾಕ್ಬಾರ್ದು. ಸೊ ಆಯಿಲೆಲ್ಲ ಹಾಕಿದ್ದಾಯಿತು. ಸೊ ಇವಾಗ ದ್ರಾಕ್ಷಿ ಈ ಸಮಯದಲ್ಲಿ ಹಾಕ್ತೀನಿ, ಮೊದಲೇ ಹಾಕೋದು ಬೇಡ. ಇವಾಗ ಕ್ಯಾರೆಟ್ ತುರಿ ಹಾಕ್ತಾಯಿದ್ದೀನಿ. ಈಗ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸೊ ಲಾಸ್ಟಲ್ಲಿ ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ. ಸೊ ಈ ಥರ ಟ್ರೈ ಮಾಡಿ ನೋಡಿ, ಎಷ್ಟು ತುಂಬ ಚೆನ್ನಾಗಿರುತ್ತೆ. ಮತ್ತು ಪದೇ ಪದೇ ಮಾಡ್ಕೊಂಡು ತಿನ್ನಬೇಕು ಅನ್ಸೋ ಒಂದು ಒಳ್ಳೆ ಸೂಪರ್ ರೆಸಿಪಿ ಇದು ಚಿತ್ರಾನ್ನ. ಸೊ ನೋಡ್ಬೋದು, ಎಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಸೊ ಚೆನ್ನಾಗಿ ಬಾಡಿಸಿದಾದ್ಮೇಲೆ ಲಾಸ್ಟಲ್ಲಿ ನಿಂಬೆ ಹುಳಿ ಹಿಂಡಬೇಕು. ಬಟ್ ಹೀಗೆ ಹಾಕಿದ್ರೆ ಕಹಿ ಬರೋ ಚಾನ್ಸ್ ತುಂಬ ಐತೆ. ಸೊ ಅದಕ್ಕೋಸ್ಕರ ನಾನು ಮೊದಲೇ ನಿಂಬೆ ಹುಳಿ ಹಾಕಲ್ಲ. ಸೊ ನಾನು ಲಾಸ್ಟಲ್ಲಿ ಹಾಕ್ತೀನಿ ನಿಂಬೆ ಹುಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸೊ ಎಷ್ಟು ಬೇಕಷ್ಟು ಉಪ್ಪು. ಅರಿಶಿನ ಹಾಕೋಣ.
ಉಪ್ಪು ಅರಿಶಿನ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಬಾಡಿಸಿದ್ದಾದಮೇಲೆ ನಿಂಬೆ ಹುಳಿ ಲಾಸ್ಟಲ್ಲಿ ಹಾಕ್ಕೊಳ್ಳೋಣ. ಅದ್ರ ಫ್ಲೇವರ್ ನೋಡ್ತಿದ್ರೆ ಘಮ 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 ಅಂತ ಇದ್ರೆ ನಾವೇ ಹೀಗೆ ತಿನ್ನಬೇಕು ಅನಿಸ್ತದೆ. ಸೊ ವೆಯ್ಟ್ ಮಾಡಲೇಬೇಕಲ್ವ. ಒಂದೊಳ್ಳೆ ಟೇಸ್ಟಿಯಾಗಿರೋ ಚಿತ್ರಾನ್ನ ನೋಡ್ಬೋದು ರೆಡಿ ಆಗಿರ್ತದೆ. ಸೊ ಇದು ಮಾವಿನಕಾಯಿ ಒಂದು ಇಲ್ಲ ಅನ್ನೋದು ಬಿಟ್ಟರೆ ಸೊ ಸೂಪರ್ ಟೇಸ್ಟಿಯಾಗಿತ್ತು. ಸೊ ನೋಡಿ ಈ ಥರ ನೀವು ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಟೇಸ್ಟು ಸಖತ್ತಾಗಿರುತ್ತೆ. ಮತ್ತು ಪದೇ ಪದೇ ತಿನ್ನಬೇಕು ಅನ್ಸೋದು ಆ ಥರ ಒಂದೊಳ್ಳೆ ಟೇಸ್ಟಿಯಾಗಿರುತ್ತೆ. ನೋಡ್ಬೋದು ಕಲರ್ಫುಲ್ಲಾಗಿ ಫ್ಲೇವರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಸೊ ಬಿಸಿ ಬಿಸಿಯನ್ನು ಹಾಕಿ ಇವಾಗ ಕಲಸಿ ಒಂದು ಒಳ್ಳೆ ಸೂಪರ್ ಟೇಸ್ಟಿಯಾಗಿರೋ ಚಿತ್ರಾನ್ನ ಬ್ಯಾಟಿಂಗ್ ಮಾಡೋಣ ಬನ್ನಿ. ನೋಡ್ಬೋದು ಸೊ ಎಷ್ಟು ಗೊಜ್ಜು ಬೇಕು ಅಷ್ಟು ಹಾಕೊಳ್ಳೋಣ. ಸೊ ನೋಡ್ಬೋದು ಸೊ ಒಂದೊಳ್ಳೆ ಫ್ಲೇವರ್ಫುಲ್ ಕ್ಯಾಪ್ಸಿಕಮ್ ಲೆಮನ್ ಚಿತ್ರಾನ್ನ ಸೂಪರ್ ಟೇಸ್ಟಿಯಾಗಿ ಕಾಣ್ತಾ ಇದೆ. ಸೊ ತಿನ್ನೋಕೆ ಅಷ್ಟೇ ಟೇಸ್ಟಾಗಿರುತ್ತೆ. ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಸೊ ತುಪ್ಪ ಹಾಕೋದ್ರಿಂದ ಇನ್ನೂ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಸೊ ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನಿಂಬೆ ಹುಳಿ ಹಿಂಡ್ತಾಯಿದ್ದೀನಿ. ಸೊ ಹುಳಿಗೆ ಎಷ್ಟು ಬೇಕಷ್ಟು ನಿಂಬೆ ಹುಳಿ ಹಿಂಡೋಣ ಬನ್ನಿ. ಸೊ ನಿಂಬೆ ಹುಳಿ ಹಿಂಡಿ ಒಂದೊಳ್ಳೆ ಸೂಪರ್ ಟೇಸ್ಟಿಯಾಗಿರೋ ಚಿತ್ರಾನ್ನ ರೆಡಿ ಆಗುತ್ತೆ. ಪಟ ಪಟ ಚಟ ಚಟ ಅಂತ ಸೂಪರ್ ಟೇಸ್ಟಿಯಾಗಿ ಚಿತ್ರಾನ್ನ ರೆಡಿ ಆಗುತ್ತೆ. ಸೊ ನಾವಂತೂ ಟೇಸ್ಟ್ ಮಾಡಿದ್ದಾಗಿದೆ. ಸೊ ನೀವೇನಿದ್ರು ನೀವೇ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಟ್ರೈ ಮಾಡಿ, ಟೇಸ್ಟ್ ಮಾಡಿ ನಮ್ಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡ್ಬೋದಾ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡ್ದಿರಾ ಹ್ಯಾಡೆಲ್ಲ. ಸೊ ಸಪೋರ್ಟ್ ಮಾಡಿ, ಹೀಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಯಾವಾಗೂ. ಸೊ ನೋಡ್ಬೋದು ಫ್ರೆಂಡ್ಸ್ ಹೇಗೆ ರೆಡಿಯಾಗಿದೆ ಚಿತ್ರಾನ್ನ ಅಂತ. ಬನ್ನಿ ಟೇಸ್ಟ್ ಮಾಡೋಣ ಇವಾಗ. ನೋಡ್ಬೋದು ಎಷ್ಟು ಟೇಸ್ಟು, ಉಪ್ಪು ಹುಳಿ ಖಾರ ಎಲ್ಲ ಸೂಪರ್ ಪರ್ಫೆಕ್ಟಾಗಿ ಬಂದಿದೆ. ಸೊ ನೋಡಿದ್ರಾ. ಸೊ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ಸಪೋರ್ಟ್ ಮಾಡಿ. ಸೊ ನಾನಂತೂ ಟೇಸ್ಟ್ ಮಾಡಿ ಒಳ್ಳೆ ಬ್ಯಾಟಿಂಗ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನೀವು ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಪ್ಲೀಸ್. ಇದೇ ಥರ ಹೊಸ ಹೊಸ ವಿಡಿಯೋಗಾಗಿ ಕಮೆಂಟ್ ಮಾಡಿ ಯಾವ್ದು ಬೇಕು ಅಂತ. ಓಕೆ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಟಾಟಾ ಬಾಯ್ ಬಾಯ್, ಟೇಕ್ ಕೇರ್.